ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ಚನ್ನಾ ದಾಲ್ನ ಸೋಕ್ ಮಾಡಿ ನಾನು 2 ರೆಸಿಪೀಸ್ ತೋರಿಸ್ತಾ ಇದ್ದೀನಿ. ಸೊ ಇದನ್ನು 3 ಅವರ್ಸ್ ಸೋಕ್ ಮಾಡಬೇಕಾಗಿರತ್ತೆ. ಸೊ ಹಾಗೆ ಚನ್ನಾ ದಾಲ್ ಬೇಗನೆ ಹುಳ ಬಂದುಬಿಡುತ್ತೆ, ಬೇಗ ಬೇಗ ಮಾಡ್ಕೊಳ್ಬೇಕಾಗಿರತ್ತೆ ಜಾಸ್ತಿ ತಂದಾಗ. ಸೊ 1 ಬೌಲಷ್ಟು ನಾನು ಸೋಕ್ ಮಾಡಿ ನೆನೆಸಿ ಒಣಗಿಸಿದ ಮೇಲೆ ಮಿಕ್ಸಿ ಮಾಡ್ಕೊಂಡು ತುಪ್ಪಕ್ಕೆ ಹಾಕ್ಕೊಂಡು ಹಾಗೆ ಹುರ್ಕೊಳ್ತಾ ಇದ್ದೀನಿ. ಸೊ ಈ ಥರ ಹುರ್ಕೊಂಡ್ರೆ ಬೇಗನೆ ಸಕ್ಕರೆ ಹಾಕಿ ಸ್ವಲ್ಪ ಪೇಸ್ಟ್ ಥರ ಆಗೋ ಅಷ್ಟರಲ್ಲಿ ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ಹಾಲು ಹಾಕ್ಕೊಂಡ್ರೆ ನಾವು ಎಷ್ಟು ಬೇಕೋ ಅಷ್ಟು ತುಪ್ಪನ ಸೇರಿಸ್ತಾ ಇದು ಗಟ್ಟಿ ಆಗುತ್ತೆ. ಸೇಮ್ ಮೈಸೂರು ಪಾಕ್ ಥರನೇ ಹಲ್ವಾ ರೆಡಿ ಆಗಿರುತ್ತೆ, ಚನ್ನಾ ದಾಲ್ ಹಲ್ವಾ. ಇನ್ನು ಒಂದು ಇಡ್ಲಿ ಮಾಡ್ಬೋದು ಆರಾಮಾಗಿ. ವಾಶ್ ಮಾಡಿ ಏನು ಸೋಕ್ ಮಾಡ್ಕೊಂಡಿರ್ತೀವಿ, ಜಿಂಜರು ಮತ್ತು ಮೆಣಸಿನ್ಕಾಯಿ, ಟರ್ಮರಿಕ್ಕು ನೀರು ಹಾಕಿ ಪೇಸ್ಟ್ ಮಾಡಿಕೊಂಡ್ರೆ ಬ್ಯಾಟರ್ ರೆಡಿ ಆಗಿರುತ್ತೆ ದೋಸೆ ಇಡ್ಲಿ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಏನು ಈ ಚನ್ನಾ ದಾಲ್ ಜೊತೆಗೆ ಮೆಣಸಿನ್ಕಾಯಿ ಕೂಡ ನಮ್ಮ ಗಾರ್ಡನಲ್ಲೇ ಬಿಟ್ಟಿತ್ತು. ಸೊ ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ. ಸೊ ಈ 2 ಬ್ಯಾಟರ್ಸ್ನಿಂದ ಈ ಒಂದು ಚನ್ನಾ ದಾಲಿಂದ ಈ ಥರ ಇಷ್ಟೊಂದು ಮಾಡ್ಕೋಬೋದು. ಆ್ಯಂಡ್ ಇಟ್ ಇಸ್ ಲೆಂಟಿಲ್ ಅಂತ ಹೇಳ್ತೀವಲ್ಲ, ತುಂಬಾ ಒಳ್ಳೆಯದು, ಆರೋಗ್ಯಕರವಾಗಿರುತ್ತೆ. ಸೊ ಮಗನಿಗೆ ಸಣ್ಣ ಸಣ್ಣ ಬಾಕ್ಸ್ಗೆ ಎವ್ರಿ ಡೇ ಯೂಸಸ್ಗೆ ನಾನು ಯಾವಾಗಲೂ ಮಾಡ್ಕೊಳ್ತಾ ಇರ್ತೀನಿ. ಆ್ಯಂಡ್ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.